ಮಾಡಬೇಕು ಅಂದರೆ ಸೆಂಟ್ರಲ್ ಡ್ರಿಲ್ಲಿಂಗ್ ಮಾಡೋದು. ಏನು ಮಾಡೋದು? ಸೆಂಟ್ರಲ್ ಡ್ರಿಲ್ಲಿಂಗ್ ಮಾಡೋದು. ಸೊ ಸೆಂಟ್ರಲ್ ಡ್ರಿಲ್ಲಿಂಗ್ ಅಂದರೆ ಬಿಫೋರ್ ಡೂಯಿಂಗ್ ಎನಿ ಇಂಟರ್ನಲ್ ಆಪರೇಷನ್ಸ್ ಅಂದರೆ ಇಂಟರ್ನಲ್ ಡ್ರಿಲ್ಲಿಂಗ ಮಾಡೋದು ನಾವು. ಸೊ ಬಿಫೋರ್ ಡೂಯಿಂಗ್ ಎನಿ ಇಂಟರ್ನಲ್ ಆಪರೇಷನ್ಸ್ ಸಚ್ ಆದ ಯಾವ್ಯಾವ ಬೋರಿಂಗ್ ಇರ್ಬೋದು, ರೀಮಿಂಗ್ ಇರ್ಬೋದು, ಟ್ಯಾಪಿಂಗ್ ಇರ್ಬೋದು. ಸೊ ಬಿಫೋರ್ ದ್ಯಾಟ್ ನಾವೇನು ಮಾಡ್ತೇವೆ? ಸೆಂಟ್ರಲ್ ಡ್ರಿಲ್ಲಿಂಗ್ ಮಾಡ್ಕೋತೇವೆ. ಸೊ ಸೆಂಟ್ರಲ್ ಡ್ರಿಲ್ಲಿಂಗ್ ಅವ್ನು ಲೇತ್ ಮಾಡ್ಕೋತೇವೆ. ಸೊ ಸೆಂಟ್ರಲ್ ಡ್ರಿಲ್ಲಿಂಗ್ ಮಾಡ್ತದೆ ಲೇತ್ ಮೇಲೆ ಏನು ಮಾಡಿದ್ವಿ? ಸೆಂಟ್ರಲ್ ಡ್ರಿಲ್ಲಿಂಗ್ ಆಪರೇಷನ್ ಮಾಡ್ಬೋದು. ಅದಕ್ಕೆ ಇದೇನು ಡ್ರಿಲ್ಲಿಂಗ್ ಮಷಿನ್ ಏನು ಅಲ್ಲಿದೆ ಲೇತ. ಬಟ್ ಯಾಕೆ ನಾವು ಇಲ್ಲಿ ಡ್ರಿಲ್ಲಿಂಗ್ ಮಾಡ್ಕೋತೀವಿ ಅಂತಂದ್ರೆ ಟೈಮ್ ಸೇವ್ ಮಾಡ್ಕೋತೇವೆ. ಯಾಕಂದ್ರೆ ಈ ಜಾಬ್ ಅಂತೂ ಒಂದು ಮಷಿನ್ ಮೇಲೆ ಹೋಗಿ ಮಾಡಿ ಡ್ರಿಲ್ಲಿಂಗ್ ಮಾಡೋದು ಏನಾಗುತ್ತೆ ನಮ್ಗೆ ಸೇವ್ ಆಗಿದೆ. ಅದಕ್ಕೆ ಏನು ಮಾಡ್ತೇವೆ ನಾವು ಇಲ್ಲೇ ಡ್ರಿಲ್ಲಿಂಗ್ ಆಪ್ರೇಷನ್ ಮಾಡ್ಕೋತೀವಿ. ಸೊ ಡ್ರಿಲ್ಲಿಂಗ್ ಆಪ್ರೇಷನ್ ಮಾಡ್ಬೇಕಂದ್ರೆ ಮೊದಲು ಏನು ಮಾಡಬೇಕು? ನಮಗೆ ಡ್ರಿಲ್ ಬಿಟ್ ತೊಗೊಳ್ತೀವಿ. ಇದು ಸ್ಟ್ರೇಟ್ ಶಾಂಕ್ ಡ್ರಿಲ್ ಬಿಟ್ ಐತಿ. ಅದಕ್ಕೆ ಇದ್ರಾಗ ಚೆಕ್ ಮಾಡೀವಿ, ಚೆಕ್ ಒಳಗೆ ಫಿಕ್ಸ್ ಮಾಡಿದ್ವಿ. ಚೆಕ್ ಆದಮೇಲೆ ಏನು ಮಾಡೋದು? ಆಮೇಲೆ ಇದೇನೇ ನಮ್ದು ಟೇಲ್ ಸ್ಟಾಪ್ ಇದ್ದು. ಟೇಲ್ ಸ್ಟಾಪದ್ದು ಏನು ಮಾಡೋದು? ಹ್ಯಾಂಡಲ್ದಿಂದ ಸ್ಪಿಂಡಲ್ ಹೊರಗೆ ತೊಗೋದು. ಇದಕ್ಕೆ ಅಂತ ನಾವು ಸ್ಟೀಲ್ ಸ್ಟಾಪ್ದ ಸ್ಪಿಂಡಲ್ ಅಂತೀವಿ. ದೆನ್ ಇದಕ್ಕೆ ಮೋಸ್ಟ್ ಟೇಪರ್ ಇರ್ತೈತೆ. ಎಕ್ಸ್ಟರ್ನಲ್ ಮೋಸ್ಟ್ ಟೇಪರ್ ಇದ್ರೊಳಗೆ ಇಂಟರ್ನಲ್ ಮೋಸ್ಟ್ ಟೇಪರ್ ಇರ್ತೈತಿ. ಜಸ್ಟ್ ಇದನ್ನ ಏನು ಮಾಡೋದು? ಸ್ವಲ್ಪ ಹೊರಗಡೆ ತೊಗೊಂಡು ಈ ರೀತಿ ಆಟೋ ಫಿಟ್ ಆಗಿಬಿಡ್ತದೆ. ಇನ್ನೇನು ಬರೋದಿಲ್ಲ ಇದು. ಓಕೆ, ನೀವು ತೆಗಿಬೇಕಂದ್ರೆ ಏನು ಮಾಡೋದು? ಮತ್ತೆ ಇದನ್ನು ಬ್ಯಾಕ್ ಸೈಡ್ ತೊಗೋಬೇಕು. ಇದನ್ನು ಹಿಂತಿರುಗಿಸ್ಬೇಕು. ನೀವೇನಾದ್ರು ಚೆಕ್ಕನ್ನು ರಿಮೂವ್ ಮಾಡಬೇಕಾಗಿತ್ತು ಅಂತ ಇದನ್ನು ಪೂರ ಸ್ಪಿಂಡಲ್ ಏನು ಮಾಡೋದೈತಿ ಟಚ್ ಆದಮೇಲೆ ಆಟೋಮೆಟಿಕ್ಲಿ ಬರ್ತದೆ. ಅದಕ್ಕೆ ಮೂರು ಸ್ಟೇಪರ್ ಅಂತ ಕರೀತಾರೆ. ಅದಕ್ಕೆ ಹಂಗಾರೆ ಸ್ಪಿಂಡಲ್ ಏನು ಮಾಡೋದು? ಸ್ವಲ್ಪ ಟೇಸ್ಟ್ ಆಗೋದೆ ಸ್ವಲ್ಪ ಮುಂದೆ ಹೋದು ಆಟೋಮೆಟಿಕ್ಲಿ ಪ್ರೆಸ್ ಮಾಡಿದ್ರೆ ಏನಾಗತ್ತೆ? ಇದು ಕುಂದ್ಬಿಡ್ತು. ಹಂಗಾರೆ ನಮ್ಮದು ಚೆಕ್ ಕುಂತು ಡ್ರಿಲ್ ಬಿಟ್ ಕುಂತು ನೆಕ್ಸ್ಟ್ ರಿಕ್ವೈರ್ಡ್ ಡಯಾಮೀಟರ್ದು ಏನು ಮಾಡ್ಕೋಬೇಕು ನಾವು? ಹಂಗಾರೆ ಇಲ್ಲೊಂದು ಸ್ಪಿಂಡಲ್ ನಿಮ್ಗೆ ಯಾರು ರಿಕ್ವೈರ್ಡ್ ಡಯಾಮೀಟರ್ ಬೇಕಾಗಿರ್ತಲ್ಲ ಅದನ್ನು ರೆಡಿ ಮಾಡ್ಬೋದು. ಅದು ರೆಡಿ ಆದಮೇಲೆ ಏನು ಮಾಡ್ಬೇಕು? ನಾವು ಇಲ್ಲೊಂದು ಸೆಂಟ್ರಲ್ ಡ್ರಿಲ್ಲಿಂಗ್ ಮಾಡಾಕತ್ತೀವಿ. ಈ ಸೆಂಟ್ರಲ್ ಡ್ರಿಲ್ಲಿಂಗ್ ಯಾಕೆ ಮಾಡತ್ತೀವಿ ಅಂದ್ರೆ ನಾವು M6 ಟ್ಯಾಪಿಂಗ್ ಮಾಡೋದಿದ್ವಿ. ಏನು ಮಾಡೋದಿದ್ವಿ? M6 ಟ್ಯಾಪಿಂಗ್ ಮಾಡೋದಿದ್ವಿ. ಅದಕ್ಕೆ ನಾವು ಇಲ್ಲ ಇಂಟರ್ನಲ್ ಆಪ್ರೇಷನ್ ಮಾಡೋಕ್ಕಿಂತ ಮೊದಲು ಏನು ಮಾಡೋದು? ನಾವು ಡ್ರಿಲ್ಲಿಂಗ್ ಆಪ್ರೇಷನ್ ಲೇದ್ ಮೇಲೆ ಮಾಡ್ಕೋಗೋದೀವಿ. ಸೊ M6 ನಾವೇನು ಟ್ಯಾಪಿಂಗ್ ಮಾಡೋಕ್ಕಿಂತ ಮೊದಲು ಏನು ಮಾಡೋದೀವಿ? ಹಂಗಾರೆ ಇಲ್ಲಿ 5 mm ಡ್ರಿಲ್ ಬಿಟ್ಲೆ ಏನು ಮಾಡೋದೀವಿ? ಡ್ರಿಲ್ಲಿಂಗ್ ಆಪ್ರೇಷನ್ ಮಾಡ್ಕೋಗೋದೀವಿ. ಸೊ ಈ ರೀತಿ ಏನಪ್ಪ ಜಾಬನ್ನು 3 ಜಾಬ್ ಚಕ್ರದಾಗ ನಾವೇನು ಮಾಡೀವಿ? ಮೌಂಟ್ ಮಾಡೀವಿ. ಸೊ ಇದು ಬರೋಬ್ಬರ ಸೆಂಟ್ರ್ ಐತಿಲ್ಲೋ ಸೆಂಟ್ರದಿಂದ ಚೆಕ್ ಮಾಡ್ಕೋಬೇಕು. ದೆನ್ ಬಿಫೋರ್ ಡ್ರಿಲ್ಲಿಂಗ್ ಆಪ್ರೇಷನ್ ಏನು ಮಾಡಬೇಕು? ಅಂದರೆ ಸೆಂಟರ್ ಪಾಯಿಂಟ್ ಅಂದರೆ ಸೆಂಟರ್ ಪಂಚದಿಂದ ಏನು ಮಾಡ್ಕೋಬೇಕು? ಸೆಂಟರ್ ಪಾಯಿಂಟನ್ನು ಹಾಕೋಬೇಕು. ದೆನ್ ಏನು ಮಾಡೋದು? ಟೇಸ್ಟ್ ಆಫನ್ನು ಲಾಕ್ ತೆಗಿಬೇಕು. ಪುಷ್ ಮಾಡಿ ಏನು ಮಾಡೋದು? ನೀರು ತೊಗೊಂಬರೋದು. ಪುಷ್ ಮಾಡಿ ಏನು ಮಾಡ್ಬೋದು? ಇದ್ರದ್ದು ಜಾಬದ್ದು ಸೆಂಟರ್ ಬರೋಬ್ಬರ ಏನು ಮಾಡ್ಬೋದು? ಕರೆಕ್ಟಾಗಿ ಸ್ವಲ್ಪ ಡಿಸ್ಟೆನ್ಸ್ನಾಗ ಇಡೋದು. ಸ್ವಲ್ಪ ಡಿಸ್ಟೆನ್ಸ್ನಾಗ ಇಟ್ಟಿದ್ದನ್ನ ಲಾಕ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಂಡು ಏನು ಮಾಡೋದು? ಡ್ರಿಲ್ಲಿಂಗ್ ಆಪ್ರೇಷನ್ ಮಾಡ್ಕೋಬೇಕು. ಈ ರೀತಿ ಹಂಗಾರೆ ನಿಮ್ಮ ಜಾಬ್ ಸೆಂಟರ್ ಆಗೈತಿ. ದೆನ್ 3 ಜಾಬ್ ಚೆಕ್ ಒಳಗೆ ಫಿಟ್ ಐತಿಲ್ಲೋ ನೋಡಬೇಕು. ಸೇಫ್ಟಿ ಭಾಳ ಇಂಪಾರ್ಟೆಂಟ್. ಚೆಕ್ ಎಲ್ಲ ಫಿಟ್ ಐತಿಲ್ಲೋ ನೋಡಿ ಟೂಲ್ಸ್ ಎಲ್ಲ ಥರದ್ದು ಚೆಕ್ ಅದಾವಲ್ಲೋ ಚೆಕ್ ಮಾಡ್ಕೋಬೇಕು. ದೆನ್ ಏನು ಮಾಡೋದು? ನಾವಿಲ್ಲಿ ಡ್ರಿಲ್ಲಿಂಗ್ ಆಪ್ರೇಷನ್ನ ಆಪ್ರೇಟ್ ಮಾಡ್ಕೋಬೇಕು. ಸೊ ಈ ರೀತಿದ ಸೆಂಟರ್ ಬಂದು ಕುಂಡಿರ್ಬೇಕು. ದೆನ್ ಏನು ಮಾಡಿರಿ? ಲೈಟನ್ನು ಆನ್ ಮಾಡ್ಕೊರಿ. ಸ್ವಲ್ಪ ಚೆಕ್ ಪ್ರೊಟೆಕ್ಟ್ ಮಾಡಿರಿ. ಆಪ್ರೇಟ್ ಮಾಡಿ ಸ್ಲೋಲಿ ಈ ರೀತಿ ಡ್ರಿಲ್ಲಿಂಗ್ ಆಪ್ರೇಷನ್ನ ಮಾಡ್ಕೋಬೇಕು. ಈ ರೀತಿ ಸೆಂಟ್ರಲ್ ಡ್ರಿಲ್ಲಿಂಗ್ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು. ದೆನ್ ಕೂಲಂಟ್ ಯೂಸ್ ಮಾಡಬೇಕು. ಸ್ವಲ್ಪ ಓಕೆ, ಸ್ವಲ್ಪ ಏನು ಮಾಡಿರಿ? ಕೂಲಂಟನ್ನು ಆ್ಯಡ್ ಮಾಡಿರಿ. ದೆನ್ ಮತ್ತೆ ಆಪ್ರೇಷನ್ನ ಈ ರೀತಿ ಹ್ಯಾಂಡಲ್ ಏನು ಮಾಡ್ಕೋಬೇಕು? ಹ್ಯಾಂಡಲ್ ರೊಟೇಟ್ ಮಾಡಬೇಕು. ರೊಟೇಟ್ ಮಾಡ್ಕೊಂಡು ಸ್ಲೋಲಿ ಇಲ್ಲಿಂದ ಏನಾಗುತ್ತಪ್ಪ ಸೆಂಟ್ರಲ್ ಡ್ರಿಲ್ಲಿಂಗ್ ಆಪ್ರೇಷನ್ನ ಫಾರ್ಮ್ ಆಗ್ತದೆ. ಓಕೆ, ಈ ರೀತಿ ಮಾಡಬೇಕು. ಫಾರ್ವರ್ಡ್ ಮಾಡೋದು, ಬ್ಯಾಕ್ವರ್ಡ್ ತೊಗೊಂಡು ಫಾರ್ವರ್ಡು ಬ್ಯಾಕ್ವರ್ಡ್ ಏನು ಮಾಡಬೇಕು? ಎರಡು ಡ್ರಿಲ್ಲಿಂಗ್ ಮಾಡ್ಬೋದು. ಕೂಲಂಟ್ ಯೂಸ್ ಮಾಡ್ಬೋದು. ಈ ರೀತಿ ಮಾಡೋದು. ಈ ರೀತಿ ಆದಮೇಲೆ ಎಲ್ಲ ಬ್ಯಾಕ್ ಹೋಗೋದು. ಮತ್ತೊಂದು ಸ್ವಲ್ಪ ಇನ್ಸರ್ಟ್ ಮಾಡೋದು. ಬರ್ತದೆ ಇದ್ರೆ ಹೊರ ಬರ್ತವೆ. ನೆಕ್ಸ್ಟ್ ಏನು ಮಾಡಿರಿ? ಪೂರ ಬ್ಯಾಕ್ ತೊಗೊರಿ. ಬ್ಯಾಕ್ ತೊಗೊಂಡು ಸ್ಟಾಪ್ ಮಾಡಿಕೊಡ್ರಿ. ಆಮೇಲೆ ನಿಮ್ಮ ಸ್ಟಾಕ್ ಏನು ಮಾಡಿ ಸ್ವಲ್ಪ
ಹಿಂಗೆ ಜರುಗಿಸ್ಕೊಂಬಿಡೋದು ಸ್ಟಾಕ್ ಸ್ವಲ್ಪ ಬ್ಯಾಕ್ ಸೈಡ್ ತೆಗೀರಿ. ಬ್ಯಾಕ್ ಸೈಡ್ ರಿಕ್ವೈರ್ಡ್ ಏನೈತಲ್ಲ ಡೆಪ್ತ್ ಚೆಕ್ ಮಾಡ್ಕೊಂಬಿಡ್ರಿ ವರ್ನಿಯರ್ದು. ನೆಕ್ಸ್ಟ್ ಸೊ ಈ ರೀತಿ ಇಂಟರ್ನಲ್ ಡ್ರಿಲ್ಲಿಂಗ್ ಆಪ್ರೇಷನ್ ಆದಮೇಲೆ ನೀವೇನು ಮಾಡ್ಬೋದು, ಈ ರೀತಿ ನಾವು ವರ್ನಿಯರ್ದಿಂದ ಏನು ಮಾಡ್ಬೋದು ಅಥವಾ ಡೆಪ್ತನ್ನ ಏನು ಮಾಡ್ಕೋಬೋದು ನೀವು ಚೆಕ್ ಮಾಡ್ಕೋಬೋದು. ಸೊ ನಿಮ್ಗೆ ರಿಕ್ವೈರ್ಡ್ ಡೆಪ್ತ್ ಬೇಕಾ ಅಂತ ಅದೇನು ಮಾಡ್ಕೋಬೋದು, ಇಲ್ಲೇ ಡೆಪ್ತ್ ಕಟ್ ಕೊಟ್ಟು ಕ್ಯಾಸ ನೀವು ಡ್ರಿಲ್ಲಿಂಗ್ ಆಪ್ರೇಷನನ್ನು ಈ ರೀತಿ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಏನಪ್ಪ ಡ್ರಿಲ್ಲಿಂಗ್ ಆದಮೇಲೆ ನಾವೇನು ಮಾಡ್ಕೋಬೋದು, ಟ್ಯಾಪಿಂಗ್ ಆಪ್ರೇಷನ್ ಮಾಡ್ಬೋದು. ಸೊ ಈ ರೀತಿ ನಾವೇನು ಮಾಡ್ಕೋಬೋದು, ಇಲ್ಲೇ ಲೇತ್ ಮೇಲೆ ಏನು ಮಾಡ್ಕೋಬೋದು, ಡ್ರಿಲ್ಲಿಂಗ್ ಆಪ್ರೇಷನ್ ಮಾಡ್ಕೋಬೋದು ಬೈ ಯೂಸಿಂಗ್ ಹೆಡ್ ಸ್ಟಾಕ್ ಆ್ಯಂಡ್ ಟೇ ಸ್ಟಾಕ್. ಟೇ ಸ್ಟಾಕ್ದಾಗ ಏನು ಮಾಡಿದ್ವಿ ನಾವು ಚೆಕ್ದಾಗ ಸ್ಟೇಟ್ ಶಂಕ್ ಇರುವಂಥ ಡ್ರಿಲ್ ಬಿಟ್ಟನ್ನು ಹಾಕಿದ್ದು, ದೆನ್ ಅದ್ರಾಗ ಸೆಂಟರ್ ಡ್ರಿಲ್ಲಿಂಗ್ ಮಾಡ್ಕೊಂಡು ಈ ರೀತಿ ನಾವು ಏನು ಮಾಡ್ಬೋದು, ಡ್ರಿಲ್ಲಿಂಗ್ ಆಪ್ರೇಷನ್ ಕೂಡ ಲೇತ್ ಮೇಲೆ ಮಾಡ್ಕೋಬೋದು. ಕ್ಲಿಯರಾ?